ಜಗಳದಲ್ಲಿ ದೊಡ್ಡವರು ತಲೆ ಹಾಕೋದು ದಡ್ಡತನ. ಆದ್ರೆ ಅಲ್ಲಿ ಮಗು ಕಷ್ಟ ನೋಡಿ ಅವನು ಮರ್ಗಿರೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅಷ್ಟು ದೊಡ್ಡ ಮಟ್ಟದ ಗಲಾಟೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರೂ ಮಗುವಿನ ಮೇಲಿನ ಪ್ರೀತಿ ಆ ಹುಡುಗನ್ನ ಸಿಡಿದೇಳೋ ಥರ ಮಾಡ್ತು. ಅದು ಅವನ ಪ್ರಾಣನೇ ಕಿತ್ಕೊಳ್ಳುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಪಾಪ, ಈ ತಾಯಿಯ ನೋವು ಸಣ್ಣದಲ್ಲ. ಈಕೆ ಗಂಡನ್ನ ಕಳ್ಕೊಂಡು ಒಂದು ರೀತಿ ಅನಾಥಳಾಗೋಗಿದ್ದಾಳೆ. ಪುಟ್ಟ ಪುಟ್ಟ ಇಬ್ಬರು ಮಕ್ಕಳ ಜವಾಬ್ದಾರಿ ಈಗ ಈಕೆಯ ಮೇಲಿದೆ. ವಿಪರ್ಯಾಸ ಅಂದ್ರೆ ಈಕೆಯ ಗಂಡನ್ನ ಅವನ ಸ್ವಂತ ತಮ್ಮನೇ ಕೊಲೆ ಮಾಡಿದ್ದಾನೆ. ಹನುಮಂತನಿಗೆ ಮಕ್ಕಳ ಮೇಲಿದ್ದ ವಿಪರೀತದ ಪ್ರೀತಿ ಅವನ ಬದುಕನ್ನೇ ಬಲಿ ತಗೊಂಡ್ಬಿಡ್ತು ಅನ್ಸುತ್ತೆ. ತಮ್ಮ ಉಮೇಶನ ಮಗ ಪಿಪಿ ನುಂಗಿಬಿಟ್ಟ ಅನ್ನೋ ವಿಷಯ ಕೇಳಿ ರೇಗಿ ಹೋದ ಹನುಮಂತ ಸ್ವಲ್ಪ ಅತಿರೇಕವಾಗಿ ವರ್ತಿಸಿದ್ದ. ಮಗ ಪಿಪಿ ನುಂಗಿದ್ದ, ಅದು ಆಸ್ಪತ್ರೆಗಂತ ಹೋಗಿದ್ರು, ಸಿರಿಗಿರಿಗೆ ಆಸ್ಪತ್ರೆಗೆ ಬಂದ್ರು. ಅದಕ್ಕೆ ನಮ್ಮ ಯಜಮಾನ್ರಿ ಯಾಕೆ ಹಂಗಾಗಿತ್ತು, ನೀವು ನೋಡ್ಕೊಳ್ಳೋದಕ್ಕೆ ಹಂಗಾಗಿರೋದು, ಅವರು ನೋಡ್ಕೊಂಡ್ಮೇಲೆ ಯಾಕೆ ಯಾರು ಹಡ್ದಿದ್ದೆ ನೀನು ಅಂತಂದು ಕೇಳಿದ್ರು. ಹೋಗಿದ್ದು ಒಂದೆರಡು ಡೇಟ್ ನಮ್ಮ ಆಜ್ಞೆಗೆ ಹೊಡಿತು. ಏನೋ ಅನಾಹುತ ಆಗಿದೆ, ಹಾಗಂತ ಈತ ತೀರಾ ಹೊಡೆಯೋ ಮಟ್ಟಕ್ಕೆ ಹೋಗ್ಬಾರ್ದಿತ್ತು. ಇವನು ನಾದಿನಿಗೆ ಹೊಡೆದಿದ್ದಲ್ದೆ ರೇಗಿದ ತಾಯಿಗೂ ಒಂದೇಟು ಹಾಕಿಬಿಟ್ಟ. ಅಲ್ಲೇ ಎಡವಟ್ಟಾಗಿತ್ತು. ನಮ್ಮ ಅತ್ತಿಗೆ ಅಂತ ಜನರಿಗೆಲ್ಲ ಹಂಗೆ ಅಂದ್ಬಿಟ್ಟಲ್ಲ ಅಂತಂದು ನಮ್ಮ ಅತ್ತಿಗೆ ಒಂದು 2 ಡೇಟ್ ಹೊಡೆದತ್ತಿ ಹೊಡಿತಲು. ಅದೇ ಶೇಡ್ ಇಟ್ಕೊಂಡು ನಮ್ಮ ಮೈದನ್ನ ಅದೇ ಊರಿಗೆ ಹೋಗಿದ್ದ 8 ದಿನ ಹೋದಾಗ ಮತ್ತೆ ಬಂದಲ್ಲ, ಬಂದೇಟಿಗೆ ಹಬ್ಬ ಅಂತ ಬಂದಲ್ಲ, ಬಿಡು ಹಬ್ಬ ಮಾಡ್ತಾರೆ ಅಂತ ಬಂದ. ಹಿಂಗೆ ಅನ್ನೋದು ಗೊತ್ತಿಲ್ಲ, ಅವಾಗೆಲ್ಲ ಹೇಳಿದ್ರು ಊರಾಗ. ಅಷ್ಟೇ, ಉಮೇಶನಿಗೆ ಅದೆಲ್ಲಿಂದ ಸಿಟ್ಟು ಬಂತೋ ಏನೋ. ಉಮೇಶನ ಕಥೆ ಮುಗಿಸೇ ಬಿಡ್ತೀನಿ ಅಂತ ಹೋದವನ ಕೈಗೆ ಸಿಕ್ಕಿದ್ದು ಕೊಟ್ಟಿಗೆಯಲ್ಲಿದ್ದ ದನ ಕಟ್ಟೋ ಊಟ. ಅದನ್ನೇ ಎಳ್ಕೊಂಡು ಅಲ್ಲೇ ಹೊರಗಿದ್ದ ಹನುಮಂತನ ತಲೆ ಒಡೆದೇ ಬಿಟ್ಟ. ಒಂದೇ ಏಟು, ಪ್ರಾಣ ಹೊರಟೋಯ್ತು. ಅಷ್ಟಾಗ್ತಾ ಇದ್ದ ಹಾಗೆ ತಮ್ಮನ ಹೆಂಡತಿ ಮತ್ತೆ ತಾಯಿ ಎಲ್ಲರೂ ಅಲ್ಲಿಂದ ಓಡಿದ್ದಾರೆ. ವಿಷಯ ತಿಳಿದ ಭರಮಸಾಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಒಂದು ಸಣ್ಣ ವಿಷಯ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು ನೋಡಿ. ಇಲ್ಲಿ ನಡೆದ ಪ್ರತಿಯೊಂದಕ್ಕೂ ಸಿಟ್ಟು ಕಾರಣ. ಆಕ್ರೋಶವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರೆ ಇಂತಹ ಅನಾಹುತ ನಡೀತಾ ಇರಲಿಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.